ಬಿಟಿ ಕೊಪ್ಪಲು ಬಡಾವಣೆಯಲ್ಲಿ 50 ಲಕ್ಷ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಯುಜಿಡಿ ರಸ್ತೆ, ಚರಂಡಿ ಕಾಮಗಾರಿಗೆ ಆದ್ಯತೆ, ಶಾಸಕ ಎಚ್.ಪಿ. ಸ್ವರೂಪ್. ಹಾಸನ ನಗರದ ಬಿಟಿ ಕೊಪ್ಪಲು, ಕೆಎಸ್ಆರ್ಟಿಸಿ ಬಡಾವಣೆಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದ್ದು, ಈಗ 50 ಲಕ್ಷ ವೆಚ್ಚದ ವಿವಿಧ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಬುಧವಾರ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದು ಶಾಸಕ ಎಚ್.ಪಿ. ಸ್ವರೂಪ್ ತಿಳಿಸಿದರು. ಗುದ್ದಲಿ ಪೂಜೆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬಿಟಿ ಕೊಪ್ಪಲು ಹಾಗೂ ಕೆಎಸ್ಆರ್ಟಿಸಿ ಬಡಾವಣೆಯಲ್ಲಿ ಈಗಾಗಲೇ ಕೆಲವು ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಹೊಸದಾಗಿ ಅಭಿವೃದ್ಧಿಯಾಗುತ್ತಿರುವ ಬಡಾವಣೆಯಲ್ಲಿ ಯುಜಿಡಿ ರಸ್ತೆ ಹಾಗೂ ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆ ಇರುವ ಹಿನ್ನೆಲೆಯಲ್ಲಿ ಹಂತ-ಹಂತವಾಗಿ ಎಲ್ಲಾ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದರು. ಮೊದಲ ಹಂತದಲ್ಲಿ ಭೂಗತ ಒಳಚರಂಡಿ ಕಾಮಗಾರಿಗೆ ಆದ್ಯತೆ ನೀಡಲಾಗುವುದು. ಬಳಿಕ ರಸ್ತೆ ನಿರ್ಮಾಣ ಹಾಗೂ ಚರಂಡಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅಗತ್ಯ ಮೂಲಸೌಕರ್ಯ ಒದಗಿಸಲಾಗುವುದು ಎಂದು ಹೇಳಿದರು. ಮಹಾತ್ಮ ಗಾಂಧಿ ವಿಕಾಸ ಯೋಜನೆಯಡಿ ಸುಮಾರು 9 ಕೋಟಿ ವೆಚ್ಚದಲ್ಲಿ ರಿಂಗ್ ರಸ್ತೆಯಿಂದ ಆರ್ಟಿಒ ಕಚೇರಿ ಮಾರ್ಗವಾಗಿ ಅರಸೀಕೆರೆ ರಸ್ತೆಯನ್ನು ಸಂಪರ್ಕಿಸುವ ರಸ್ತೆ ನಿರ್ಮಾಣಕ್ಕೆ ಸರ್ಕಾರದ ಅನುಮೋದನೆ ಕೋರಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಶೀಘ್ರದಲ್ಲಿಯೇ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ದೊರೆತು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದು ಶಾಸಕ ವಿಶ್ವಾಸ ವ್ಯಕ್ತಪಡಿಸಿದರು. ಹಾಸನ ನಗರದಲ್ಲಿ ಇನ್ನೂ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಯೋಜನೆ ರೂಪಿಸಲಾಗಿದ್ದು, ಸಾರ್ವಜನಿಕರ ಸಹಕಾರದಿಂದ ಅವುಗಳನ್ನು ಹಂತ-ಹಂತವಾಗಿ ಪೂರ್ಣಗೊಳಿಸಲಾಗುವುದು. ಕಾಮಗಾರಿಗಳಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಗುಣಮಟ್ಟ ಕಾಪಾಡಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದರು. ಬಿಟಿ ಕೊಪ್ಪಲು ಗ್ರಾಮದ ಕೆಎಸ್ಆರ್ಟಿಸಿ ಬಡಾವಣೆ ಹಿಂದೆ ಈಗಾಗಲೇ ಕೆಎಸ್ಆರ್ಟಿಸಿ ಬಡಾವಣೆ ಹಲವಾರು ಕಾಮಗಾರಿಗಳಿಗಾಗಲೇ ಪೂರ್ಣಗೊಂಡಿದೆ. ಕಾಂಕ್ರೀಟ್ ರಸ್ತೆ ಇರ್ಬೋದು ಮತ್ತು ಕಾಂಕ್ರೀಟ್ ಸಂಪೂರ್ಣವಾಗಿ ಕೆಎಸ್ಆರ್ಟಿಸಿ ಏನು ಬಡಾವಣೆ ಪೂರ್ಣ ಆಗಿದೆ. ಇದು ಕೂಡ ಹೊಸ ಎಕ್ಸ್ಟೆನ್ಷನ್ ಏರಿಯಾ. ಹಲವಾರು ಸಮಸ್ಯೆ ಯುಜಿಡಿ ಮತ್ತು ರಸ್ತೆ ಆಗಿರ್ಬೋದು. ಇನ್ನು ಮುಂದೆನೂ ಕೂಡ ಕೆಎಸ್ಆರ್ಟಿಸಿ ಬಡಾವಣೆ ಆಗಬೇಕಾಗಿದೆ. ಇನ್ನು ಈಗಾಗಲೇ ನಾವು ಮೊದಲನೇ ಹಂತದಲ್ಲಿ 50 ಲಕ್ಷಕ್ಕೆ ಈಗ ಗುದ್ದಲಿ ಪೂಜೆ ಮಾಡಿದ್ದೀವಿ. ಇವತ್ತು ಚರಂಡಿ ಈಗಾಗಲೇ ಮತ್ತು ಮಹಾತ್ಮ ಗಾಂಧೀಜಿ ವಿಕಾಸ ಯೋಜನೆಯಲ್ಲಿ ಈಗ 9 ಕೋಟಿ ಏನು ನಮ್ಮ ರಿಂಗ್ ರಸ್ತೆಯಿಂದ ಅಲ್ಲಿಂದ ಶುರುವಾಗಿ ಏನು ಆರ್ಟಿ ಆಫೀಸ್ ಕಡೆಯಿಂದ ಬಂದು ಈಗ ಮತ್ತು ಅರಸೀಕೆರೆ ರಸ್ತೆಗೆ ಸೇರುವಂತೆ 9 ಕೋಟಿ ಹಣವನ್ನು ಕೂಡ ಈಗಾಗಲೇ ಹಾಕಿದ್ದೀವಿ. ಶೀಘ್ರದಲ್ಲಿ ಅದು ಕೂಡ ಗುದ್ದಲಿ ಪೂಜೆ ಮಾಡ್ತೀವಿ. ಮೊದಲನೇ ಹಂತದಲ್ಲಿ ಯುಜಿಡಿ ತಗೊಂಡು ನಂತರ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನ ಪೂರ್ಣಗೊಳಿಸ್ತೀವಿ. ಹಲವಾರು ಕೆಲಸಗಳು ಆಗಬೇಕಾದ್ರೂ ಕೂಡ ನಮ್ಮ ಎಲ್ಲ ನಾಗರಿಕರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸ್ವಲ್ಪ ನಮಗೂ ಮುಂದೆ ಒಂಚೂರು ಸಹಕಾರ ಕೊಟ್ಟರೆ ಹಂತವಾಗಿ ಎಲ್ಲ ಕಾಮಗಾರಿಗಳನ್ನ ಪೂರ್ಣಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ನಾಗರಿಕರು ಕೂಡ ಹೇಳಕ್ಕೆ ಬಯಸ್ತೇನೆ, ಏನು ಗುತ್ತಿಗೆದಾರರಿದ್ದಾರೆ ಅವ್ರ ಹತ್ರ ತಾವು ಕೂಡ ಸೇರಿ ಒಂದು ಗುಣಮಟ್ಟವಾದಂಥ ಕಾಮಗಾರಿಗಳನ್ನ ಕೈಗೊಳ್ಳಬೇಕು ಅಂತ ನಾನು ತಮಗೂ ಕೂಡ ಮಾಡ್ತಾಯಿದ್ದೀನಿ ಮತ್ತು ಎಲ್ಲ ನಾಗರಿಕರು ಶುಭವನ್ನು ಕೊಡೋಕ್ಕೆ ಬಯಸ್ತೇನೆ.